ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾವು ಬಂದಿರೋದು ಸೌತ್ ಇಂಡಿಯನ್ ಮೋಸ್ಟ್ ಟ್ರಿಪ್ ಅಂದರೆ ದಕ್ಷಿಣ ಭಾರತ ತುದಿ ಕನ್ಯಾಕುಮಾರಿಗೆ. ಕನ್ಯಾಕುಮಾರಿಗೆ ರೀಚ್ ಆಗೋಷ್ಟರಲ್ಲಿ ಬೆಳಗಿನ ಜಾವ 4 ಗಂಟೆ ಆಗಿತ್ತು. ಇವಾಗ ನೋಡ್ತಾ ಇದ್ದು ನ್ಯಾಷನಲ್ ಹೈವೇದು ಡೆಡ್ ಎಂಡ್, ಇದೇ ಲಾಸ್ಟ್ ನ್ಯಾಷನಲ್ ಹೈವೇ. ವೆಲ್ಕಮ್ ಟು ಕನ್ಯಾಕುಮಾರಿ ಅಂತ ವೆಲ್ಕಮ್ ಬೋರ್ಡ್ ಹಾಕಿದರೆ ನಾವು ಲೈಕ್ ಕನ್ಯಾಕುಮಾರಿ ಅಂತ ಆದ ತಕ್ಷಣ. ಆಮೇಲೆ ಇವಾಗ ನೀವು ನೋಡ್ತಾ ಇರೋದು ಬಂದು ಪೋಸ್ಟ್ ಆಫೀಸ್, ಕನ್ಯಾಕುಮಾರಿಲಿರುವಂಥ ಪೋಸ್ಟ್ ಆಫೀಸ್. ಮತ್ತು ಯೂಶ್ವಲಿ ನಾವು ಹೋಗಿದ್ದು ಡಿಸೆಂಬರ್ ಎಂಡ್ ಆಗೋದ್ರಿಂದ ತುಂಬ ಕ್ರೌಡ್ ಇದ್ದರು. ಎಲ್ಲೂ ಒಂದು ಕಡೆ ನಮಗೆ ರೂಮ್ ಸಿಗಲೇ ಇಲ್ಲ. ಸೊ ಕಾರಲ್ಲಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸನ್ರೈಸ್ ನೋಡೋಣ ಅಂತ ಹೋದ್ವಿ. ಬೀಚ್ ಪಕ್ಕನಲ್ಲಿ ಗಾಂಧಿ ಮೆಮೋರಿಯಲ್ ಮೊಮೆಂಟಮ್ ಅಂತ ಈ ಪ್ಲೇಸ್ ಇದೆ. ಆಬ್ವಿಯಸ್ಲಿ ಕನ್ಯಾಕುಮಾರಿಗೆ ಬರೋದೇ ಮೋಸ್ಟ್ ಇಂಪಾರ್ಟೆಂಟ್ ಸನ್ರೈಸ್ ಮತ್ತು ಸನ್ಸೆಟ್ ನೋಡೋದಕ್ಕೆ. ಸೊ ಅಲ್ಲಿ ಆಲ್ರೆಡಿ ಜನ 4 ಗಂಟೆಗೆ ಎಲ್ಲ ಬೀಚ್ ಹತ್ರ ಹೋಗ್ತಾರೆ. ನಾವು ಏನಕ್ಕೆ ಹಿಂಗೆ ಎಷ್ಟು ಜನ ಹೋಗ್ತಿದ್ದಾರೆ ನೋಡಿದಾಗ ಗೊತ್ತಾಗಿದ್ದು ಈ ಸನ್ರೈಸ್ ನೋಡೋಕ್ಕೆ ಪ್ಲೇಸ್ ಇಟ್ಕೊಂಡಿರ್ತಾರೆ, ಒಂದು ಪ್ಲೇಸ್ ಕೂತ್ಕೊಳ್ಳೋಕ್ಕೆ. ಆಲ್ರೆಡಿ ಅಷ್ಟು ಜನ ಬಂದುಬಿಟ್ಟಿದ್ರು. ಸೊ 6:30 ಅಷ್ಟಾಗಿತ್ತು ಅನಿಸುತ್ತೆ ಟೈಮು. ಸನ್ರೈಸ್ ಅವಾಗ ಸ್ಟಾರ್ಟ್ ಆಯಿತು. ಮಾತ್ರ ತುಂಬಾ ಚೆನ್ನಾಗಿತ್ತು. ಲೈಕ್ ಅದು ಕೆಳಗಡೆಯಿಂದ ಸನ್ರೈಸ್ ಆಗಿ ಮೇಲ್ಗಡೆ ಬಂದು ತುಂಬ ಒಳ್ಳೆ, ಯಾವಾಗ ನಮಗೆ ಬಿಸಿಲಾದಾಗ ಹೆಂಗೆ ಸೂರ್ಯ ಕಣ್ಣಿಗೆ ಕಾಣಲ್ಲ ಅಲ್ಲೇ ಅಷ್ಟು ಬರೋ ತನಕ ಅಲ್ಲೇ ನೋಡ್ತಾನೆ ನಿಂತಿದ್ವಿ. ಒಂಥರ ಗುಡ್ ಎಕ್ಸ್ಪೀರಿಯನ್ಸ್. ಬೀಚು ಮತ್ತು ಅಲ್ಲಿ ವಾತಾವರಣ, ಬೆಳಗಿನ ಜಾವ, ಆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಆ ಬೀಚ್ ರೋಡಲ್ಲೇ ಈ ಥರ ಶಾಪಿಂಗ್ ಸೆಂಟರ್ ಅಂತ ಒಂದಷ್ಟು ಅಂಗಡಿಗಳಿದೆ. ಬೇಕು ಅಂತಂದರೆ ನಾವಲ್ಲಿ ಶಾಪ್ ಮಾಡ್ಬೋದು. ಮತ್ತು ಆ ಬೀಚ್ ಪಕ್ಕದಲ್ಲೇ ದೇವಸ್ಥಾನ ಕೂಡ ಇದೆ. ಸೊ ಈಗ ನೋಡ್ತಾರೆ ಈ ರೋಡ್ ಬಂದು ಆ ದೇವಸ್ಥಾನದ ರೋಡು. ಕನ್ಯಾಕುಮಾರಿ ದೇವರಿಯ ಒಂದು ಟೆಂಪಲ್ ಎಂಟ್ರೆನ್ಸ್ ಈ ಥರ ಇದೆ. ದೇವಸ್ಥಾನ ನೋಡಿಕೊಂಡು ನೆಕ್ಸ್ಟು ತಿಂಡಿ ಮಾಡೋಣ ಅಂತ ಹೋದ್ವಿ. ತಿಂಡಿ ಮುಗಿಸಿ ಬೋಟಿಂಗ್ಗೆ ಅಂತ ಹೋದ್ವಿ. ಕ್ಯೂ ಮಾತ್ರ 1.5 ಕಿಲೋಮೀಟ್ರ್ ಅಷ್ಟು ಜನ ನಿಂತಿದ್ದಾರೆ. ಅಷ್ಟು ಜನ ಇದ್ರು ಮಾತ್ರ ಬೋಟಿಂಗ್ಗೆ ಹೋಗಿ ನಿಂತ್ಕೊಂಡಾಗಲೇ 10 ಗಂಟೆ ಆಗಿತ್ತು ಅನಿಸುತ್ತೆ. ತುಂಬ ಹತ್ತಿರದಿಂದ ಸ್ಟ್ಯಾಚ್ಯೂನ ತೋರಿಸ್ತೀನಿ. ಸೊ ಅಲ್ಲಿ ಮಧ್ಯದಲ್ಲಿ ನಮಗೆ ಆ್ಯಕ್ಚುಯಲ್ ವಿವೇಕಾನಂದ ಅವ್ರ ಸ್ಟ್ಯಾಚು ಕಾಣಿಸುತ್ತೆ. ಚೆನ್ನಾಗಿತ್ತು. ಈಗ ಹೇಗೆ ಅನಿಸ್ತು ಕನ್ಯಾಕುಮಾರಿ ಬೀಚ್? ಚೆನ್ನಾಗಿತ್ತು ಅಂತ. ಲೈಕ್ ಮಧ್ಯದಲ್ಲಿ ಸ್ಟ್ಯಾಚು ಇರೋದ್ರಿಂದ, ಮತ್ತು ಅಲ್ಲಿ ಬೀಚಲ್ಲಿ ಆಟಾಡೋಕ್ಕೆ ಬಿಡಲಿಲ್ಲ. ಈ ಬೀಚಲ್ಲಿ ಬೇರೆ ಅದರ ಪಕ್ಕದ ಬೀಚ್ಗೆ ಹೋಗೋಣ ಆಟಾಡೋಕ್ಕೆ ಅಂತ ಅಲ್ಲಿಗೆ ಹೋಗ್ತಾ ಇದ್ವಿ ಇವಾಗ ಮುಗಿಸ್ಕೊಂಡು. ನೆಕ್ಸ್ಟ್ ಬೀಚ್ ಈ ಥರ ಬಟ್ಟೆಗಳು, ಬ್ಯಾಗ್ಸ್ಗಳು ಅದನ್ನೆಲ್ಲ ಮಾಡ್ತಿರ್ತಾರೆ. ಇವಾಗ ನೋಡ್ತಾ ಇದ್ದೀರಲ್ಲ, ಇದು ಬಂದು ಗಾಂಧಿ ಮೆಮೋರಿಯಲ್ ಭವನ ಅಂತ ಏನೋ ಒಂದು ಕಟ್ಟಿದ್ದಾರೆ. ಇವಾಗ ಬೀಚ್ನ ಮುಗಿಸ್ಕೊಂಡು ಒಟ್ಟಾಕೋಟಾಯಿ ಫೋಟೋ ಥರ ಬಂದಿದ್ದೀವಿ. ತೋರಿಸ್ತೀನಿ ಬನ್ನಿ ಆ ಫೋಟೋ ಹೇಗಿದೆ ಅಂತ. ಸೊ ಟಿಕೆಟ್ ಎಂಟ್ರಿ ಬಂದು ಒಬ್ರಿಗೆ 20 ರೂಪೀಸ್ ಚಾರ್ಜ್ ಮಾಡಿದ್ರು. ಈ ಪ್ಲೇಸ್ ಕೂಡ ಒನ್ ಆಫ್ ದಿ ಟೂರಿಸ್ಟ್ ಪ್ಲೇಸು ಕನ್ಯಾಕುಮಾರಿಯಲ್ಲಿ. ಎಂಟ್ರಿ ಇದು ಫೋರ್ಟ್ ಎಂಟ್ರಿ ಗೇಟ್. ಈ ಒಟ್ಟಾಕೊಟ್ಟಾಯಿ ಫೋರ್ಟ್ನ ಸರ್ಕ್ಯುಲರ್ ಫೋರ್ಟ್ ಅಂತಲೂ ಕೂಡ ಹೇಳ್ತಾರಂತೆ. ಇದು ಕನ್ಯಾಕುಮಾರಿ ಸೀ ಸೈಡೇ ಲೊಕೇಟ್ ಆಗಿರುವಂತಹ ಒಂದು ಫೋರ್ಟ್. ಅದ್ರ ಒಳಗಡೆ ವ್ಯೂ ಇದು. ಈ ಫೋರ್ಟ್ ಒಳಗಡೆ ಕೂಡ ಅಷ್ಟೇ ತುಂಬ ದೊಡ್ಡದಾಗಿದೆ. ಮತ್ತು ಅಲ್ಲಿ ಒಂದು ಸ್ವಲ್ಪ ಗ್ರೀನರಿ ಥರ ಒಂದು ಸ್ಮಾಲ್ ಗ್ರೌಂಡ್ ಥರ ಇದೆ. ಮತ್ತು ಸ್ಟೆಪ್ಸ್ ಹತ್ಕೊಂಡು ಹೋದರೆ ಮೇಲ್ಗಡೆ ನಮಗೆ ಬೀಚ್ ವ್ಯೂನ ನೋಡ್ಬೋದು. ಮತ್ತು ಈ ಫೋರ್ಟಿಂದ ಬರೀ ಬೀಚ್ ಮಾತ್ರ ಅಲ್ಲ, ಇನ್ನೊಂದು ಸೈಡಲ್ಲಿ ವೆಸ್ಟರ್ನ್ ಘಾಟ್ಸ್ ಕೂಡ ನೋಡೋಕೆ ಸಿಗುತ್ತೆ ನಮಗೆ ಮೇಲ್ಗಡೆ ಟಾಪ್ ವ್ಯೂ ಇಂದ. ಆ ಫೋರ್ಟ್ ಮೇಲ್ಗಡೆ ನಿಂತ್ಕೊಂಡ್ರೆ ನಮ್ಗೆ ಈ ಥರ ಪಕ್ಕದಲ್ಲೇ ಒಂದು ಬೀಚ್ ಇದೆ, ಆ ಬೀಚ್ ಕೂಡ ಕಾಣಿಸುತ್ತೆ. ಅದ್ರ ವ್ಯೂ ಇದು ಇವಾಗ ನೀವು ನೋಡ್ತಾ ಇರೋದು. ಸೊ ಈ ಫೋರ್ಟ್ನ ಮುಗಿಸ್ಕೊಂಡು
ನಾವು ಹೋಗಿದ್ದು ಮಧುರೈ ಮೀನಾಕ್ಷಿ ಟೆಂಪಲ್ಗೆ. ಸೊ ಅದ್ರ ನಾನು ಮಧುರೈಲಿ ಇನ್ಯಾ ಪ್ಲೇಸಸ್ ನೋಡಿದ್ವಿ, ಹೇಗಿತ್ತು ಅಂತೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಟಿಲ್ ದೆನ್ ಕನ್ಯಾಕುಮಾರಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.